ಮುಂದಿನ 5 ವರ್ಷ ಬೆಂಗಳೂರು ಸಿಟಿ ಅಥವಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹೇಗಿರುತ್ತೆ? ಈ 5 ವರ್ಷ ನನಗೆ ಹಲವಾರು ವಿಷಯಗಳನ್ನು ಕಲಿಯುವಂಥ ಒಂದು ಅನುಭವ ಆಯಿತು. ಇಟ್ ವಾಸ್ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇನ್ನು 5 ವರ್ಷ ಈ ಅನುಭವದ ಆಧಾರದ ಮೇಲೆ ಮತ್ತಷ್ಟು ವೇಗವಾಗಿ ಮಾಡುವಂಥ ಕೆಲಸಗಳು. ಒಂದು, ನಮ್ಮ ಮೆಟ್ರೋ ಫೇಸ್ 3 ನಮ್ಮ ವೇಗಾ ಸಿಟಿ ಮಾಲ್ನಿಂದ ಪ್ರಾರಂಭ ಆಗಿ ನಮ್ಮ ಕೆಂಗೇರಿ ತನಕ ಹೋಗುವಂಥ ಮೆಟ್ರೋ ಫೇಸ್ 3 ಅದಕ್ಕೆ ಮತ್ತಷ್ಟು ವೇಗ ಕೊಟ್ಟು ಕಂಪ್ಲೀಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಆಯ್ತು. ಏರ್ಪೋರ್ಟ್ ಲೈನ್ ಮೆಟ್ರೋ ಅದನ್ನ ಆಪರೇಷನಲ್ ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತೀವಿ. ಸಿಲ್ಕ್ ಬೋರ್ಡ್ ಇಂದ ನೀವು ಮೆಟ್ರೋ ಹತ್ತಿದ್ರೆ ನಿಮಗೆ 50 ನಿಮಿಷದೊಳಗಡೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಏರ್ಪೋರ್ಟಿಗೆ ರೀಚ್ ಆಗಬೇಕು. ಅದನ್ನ ಈ 5 ವರ್ಷದೊಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಸಬರ್ಬನ್ ರೈಲ್ನ ಕೆಲಸಗಳು ಪ್ರಾರಂಭ ಆಗಿದೆ, ಆದರೆ ಮಂದಗತಿಯಲ್ಲಿದೆ. ನನ್ನ ವೈಯಕ್ತಿಕ ನಂಬಿಕೆ ಅಂತಂದ್ರೆ, ಬಿಕಾಸ್ ಸಬರ್ಬನ್ ರೈಲ್ ಇಸ್ ಅ ವೆರಿ ಟೆಕ್ನಿಕಲಿ ಇಂಟೆನ್ಸಿವ್ ಪ್ರಾಜೆಕ್ಟ್. ಅದನ್ನ KRIDಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇದೆಯಾ ಅನ್ನೋದ್ರ ಬಗ್ಗೆ ಬಹಳ ಜನಕ್ಕೆ ಕ್ವೆಶ್ಚನ್ ಮಾರ್ಕ್ ಇದೆ, ಪ್ರಶ್ನೆ ಇದೆ. ಕೇಂದ್ರ ಸರ್ಕಾರಕ್ಕೇನೆ ರೈಲ್ವೇಸಿಗೆ ಅದನ್ನು ವಹಿಸಿದ್ರೆ ಆದಷ್ಟು ಬೇಗ ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದಿದೆ. ಅದ್ರ ಕಡೆ ಕೆಲಸ ಮಾಡುವಂಥದ್ದಿದೆ. ಬೆಂಗಳೂರಿನ ಸುತ್ತಮುತ್ತ STRR ಯಾವ ರೀತಿ ರೋಡ್ ಬಂತೋ ಅದೇ ರೀತಿ ಒಂದು ಸರ್ಕ್ಯುಲರ್ ರಿಂಗ್ ರೈಲ್ವೆ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಮುಂದೆ ಬಂದಿದೆ. ಅದನ್ನು ಕೂಡ ಕಂಪ್ಲೀಟ್ ಮಾಡುವಂಥದ್ದಿದೆ. ಸಬರ್ಬನ್ ರೈಲ್ನ ಎಕ್ಸ್ಟೆನ್ಷನ್ ಅನ್ನ ಚಿಕ್ಕಬಳ್ಳಾಪುರಕ್ಕೆ, ಹೊಸಕೋಟೆಗೆ, ಕೋಲಾರಕ್ಕೆ, ತುಮಕೂರಿಗೆ ಇದನ್ನ ಮಾಡಬೇಕು ಅನ್ನುವಂಥ ಪ್ರಸ್ತಾಪ ನಾನು ಈ ಟರ್ಮ್ನಲ್ಲಿ ಆಗಲೇ ಕೊಟ್ಟಿದೆ. ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದಿದೆ. ಸೊ ಬೆಂಗಳೂರಿನಿಗೆ ಒಂದು, ಏಕೆಂದರೆ 20 ವರ್ಷದಲ್ಲಿ ಹರೀಶ್ ಬೆಂಗಳೂರಿಗಾಗಿದ್ದಂಥ ಒಂದು ಚಾಲೆಂಜ್ ಏನು ಅಂತಂದರೆ, ಬೆಂಗಳೂರು ಆರ್ಥಿಕವಾಗಿ ಯಾವ ವೇಗದಲ್ಲಿ ಬೆಳೀತೋ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಬೆಂಗಳೂರು ಆ ಮಟ್ಟದಲ್ಲಿ ಬೆಳೀಲಿಲ್ಲ. ವೆರಿ ಟ್ರೂ. ಸೊ ಇನ್ನು ಬರುವಂಥ 5 ವರ್ಷದಲ್ಲಿ, ಈ 5 ವರ್ಷದಲ್ಲಿ ಮೋದಿ ಅವರು ಕೊಟ್ಟಂಥ ಈ ಏನು ಸ್ಕೀಮ್ಗಳಿದೆ, ನಮ್ಮ ಸಬರ್ಬನ್ ರೈಲ್ನ ಕಂಪ್ಲೀಷನ್ನು, ಮೆಟ್ರೋ ಮತ್ತಷ್ಟು ವಿಸ್ತಾರ, ಎಸ್ಪೆಷಲಿ ಏರ್ಪೋರ್ಟ್ ಲೈನು ಮತ್ತು ಮೆಟ್ರೋ ಫೇಸ್ 3 ಕಾಮಗಾರಿ ಕಂಪ್ಲೀಟ್ ಮಾಡುವಂಥದ್ದು, ಅದರಿಂದನೇ ಸುಮಾರು ಒಂದು 20 ಲಕ್ಷದ ಜನ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಪ್ರಾರಂಭ ಆಗುತ್ತೆ. ದೊಡ್ಡ ಸಂಖ್ಯೆ ಅದು. ಆ ಕೆಲಸ, ಸರ್ಕ್ಯುಲರ್ ರಿಂಗ್ ರೋಡನ್ನು ಕಂಪ್ಲೀಟ್ ಸರ್ಕ್ಯುಲರ್ ರೈಲ್ವೆ ಕೆಲಸಗಳನ್ನು ಪ್ರಾರಂಭ ಮಾಡಿಸಿ ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದು. ಸಬರ್ಬನ್ ರೈಲ್ ಎಕ್ಸ್ಟೆನ್ಷನನ್ನು ಪ್ರಪೋಸ್ ಆಗಿದೆ, ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದು. STRR ಇವಾಗ 80 ಕಿಲೋಮೀಟರ್ ಆಗಿದೆ, 268 ಕಿಲೋಮೀಟರ್ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿದೆ, ಅದನ್ನು ಕಂಪ್ಲೀಟ್ ಮಾಡುವಂಥದ್ದು. ಇದನ್ನ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಮಾಡಬೇಕು. 100% ಈ 5 ವರ್ಷದಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ನನ್ನ ನಂಬಿಕೆ ಇದೆ. ಇನ್ನೊಂದು ನನಗಿರುವಂಥ ಬೆಂಗಳೂರಿಗೆ ಮಾಡಬೇಕಾಗಿರುವಂಥದ್ದು, ನನಗೆ ಹಂಬಲ ಇರೋದೇನು ಅಂದರೆ, ಈ 5 ವರ್ಷದಲ್ಲಿ ನನಗೆ ರಿಯಲೈಸ್ ಆಗಿರೋದು ಬೆಂಗಳೂರು ಬಗ್ಗೆ ಇನ್ನೊಂದು 25 ವರ್ಷ ವಿಷನ್ ಇಟ್ಕೊಂಡು ಬೆಂಗಳೂರಿನ ಪಾಪ್ಯುಲೇಷನ್ ಯಾವ ರೀತಿ ಬೆಳೀತಾ ಇದೆ, ಆ 25 ವರ್ಷದಲ್ಲಿ ಬೆಂಗಳೂರಿನ ಇವತ್ತಿನ ಸ್ಪೀಡ್ನ ಆರ್ಥಿಕತೆಗೆ, ಏಕೆಂದ್ರೆ ಪ್ರಪಂಚದ ಅತಿ ವೇಗವಾಗಿ ಬೆಳೀತಾ ಇರುವಂಥ ನಗರ ಬೆಂಗಳೂರು. ಹೌದು. ಈ ಮಟ್ಟದ ವೇಗದ ಬೆಳವಣಿಗೆಯನ್ನ ಮ್ಯಾನೇಜ್ ಮಾಡೋದಕ್ಕೆ ನಮ್ಮ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿರಬೇಕು, ಮೊಬಿಲಿಟಿ ಹೇಗಿರಬೇಕು, ನೀರು ಹೇಗಿರಬೇಕು, ಗಾರ್ಬೇಜ್ ಸಮಸ್ಯೆಗಳು ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡುವಂಥ ಒಂದು ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲಿ ಇಲ್ಲ. ಕೇಂದ್ರ ರಾಜ್ಯ ಸರ್ಕಾರದ BBMPಯ ಸಹಯೋಗದಲ್ಲಿ ಎಕ್ಸ್ಪರ್ಟ್ಸ್ಗಳನ್ನ ಅಪಾಯಿಂಟ್ ಮಾಡಿ ಒಂದು ಪರ್ಮನೆಂಟ್, ಒಂದು ಸ್ಥಾಯಿ ಸಂಸ್ಥೆ ವಿತ್ ಜಸ್ಟ್ ದ ಪ್ಲಾನ್ ಟು ವಿಷನ್ ಫಾರ್ ಬೆಂಗಳೂರು, ಒಂದು ಬ್ರಾಡ್ ಪ್ಲಾನಿಂಗ್ ಫಾರ್ ಬೆಂಗಳೂರು ಮಾಡುವಂಥ ಒಂದು ಸಂಸ್ಥೆಗಳನ್ನು ಹುಟ್ಟಾಕಕ್ಕೆ ಸಾಧ್ಯ ಆಗಿದೆಯಾ ಅನ್ನೋದು ನೋಡಬೇಕು. ಎರಡನೇದು, ಈಗ ನೀರಿನ ಸಮಸ್ಯೆ ಈಗ ಬಂದಿರೋದ್ರಿಂದ ನನಗೆ ಈ ನೀರಿನ ಸಮಸ್ಯೆಯನ್ನು ಕೂಡ ಲಾಂಗ್ ಟರ್ಮ್ನಲ್ಲಿ ನಾವು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದಿದೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಇಲ್ಲಿನ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅವ್ರ ಜೊತೆಗೆ ಮಾತನಾಡಿದ್ಮೇಲೆ ಗೊತ್ತಾಗಿದ್ದು, ಕೆಂಪೇಗೌಡರು ಬೆಂಗಳೂರಿನ ಕಟ್ಟುವಂಥ ಟೈಮ್ನಲ್ಲಿ ಸಾವಿರಾರು ಕೆರೆಗಳನ್ನು ಬೆಂಗಳೂರಿನಲ್ಲಿ ಅವ್ರು ನಿರ್ಮಾಣ ಮಾಡಿದ್ರು. ನಿಮಗೆ ಬೇರೆ ನಗರಗಳಿಗೂ ಬೆಂಗಳೂರಿಗೂ ಹೋಲಿಸಿದ್ರೆ ವ್ಯತ್ಯಾಸ ಏನು ಅಂದರೆ, ಬೆಂಗಳೂರಿಗೆ ಪಕ್ಕದಲ್ಲೇನೆ ಯಾವುದೇ ಒಂದು ನದಿಯ ಸೋರ್ಸ್ ಇಲ್ಲ. ನಮಗೆ ಬೆಂಗಳೂರಿಗೆ ನೀರು ನಾವು 110 ಕಿಲೋಮೀಟರಿಂದ ಅಪ್ವರ್ಡ್ಸ್ ಪಂಪ್ ಮಾಡಿ ತೆಗೆದುಕೊಂಡು ಬರ್ತೀವಿ TK ಹಳ್ಳಿಯಿಂದ. ಇಡೀ ಏಷ್ಯಾದಲ್ಲಿ ಅತಿ ಎಕ್ಸ್ಪೆನ್ಸಿವ್ ನೀರು ಯಾವ ನಗರಕ್ಕೆ ಬರುತ್ತೆ ಅಂದರೆ ಬೆಂಗಳೂರಿಗೆ ಬರುತ್ತೆ. ಬಟ್ ಬೆಂಗಳೂರಲ್ಲಿ ಇವತ್ತಿಗೂ ಕೂಡ ಸುಮಾರು 190 ಕೆರೆಗಳು ಇವತ್ತು ಕೂಡ ನಮ್ಮಲ್ಲಿ ಉಳಿದಿದ್ದಾವೆ, ಸಾವಿರಾರು ಹಾಳಾಗಿ ಹೋಗಿರೋದು. ಈ ಕೆರೆಗಳನ್ನು ಉಳಿಸೋದು ಹೇಗೆ, ನಮ್ಮ ರಾಜಕಾಲುವೆಗಳನ್ನ ಎನ್ಕ್ರೋಚ್ಮೆಂಟ್ ಆಗದಲ್ಲೇ ಇರೋ ರೀತಿ ನಾವು ಕೆಲಸ ಮಾಡೋದು ಹೇಗೆ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಆಮೇಲೆ ಬೆಂಗಳೂರಲ್ಲಿ ಸುಮಾರು 15ರಿಂದ 19 TMC ನೀರು ಪ್ರತಿ ವರ್ಷ ಮಳೆಯಲ್ಲಿ ಬರುತ್ತೆ. ನಾವು ಹೇಗೆ ಅದನ್ನ ಸಂಗ್ರಹ ಮಾಡಿ ಇದನ್ನ ಮಾಡಬಹುದು? ನಾವು ಎಲ್ಲ ಕಡೆ ವೈಟ್ ಟಾಪಿಂಗ್ ಮಾಡ್ಬಿಟ್ಟಿರೋದ್ರಿಂದ ಇವತ್ತು ಬರೋ ನೀರು
ಭೂಮಿ ಕೂಡ ಹೋಗ್ತಾ ಇಲ್ಲ, ಅಂತರ್ಜಲ ಕುಸಿತಾ ಇದೆ. ಈ ತರದ ಎಷ್ಟೋ ಸಮಸ್ಯೆಗಳಿದೆ. ಸೊ ಇದಕ್ಕೂ ಕೂಡ ಒಂದು ಲಾಂಗ್ ಟರ್ಮ್ ನಲ್ಲಿ ಹೇಗೆ ಕೆಲಸ ಮಾಡ್ಬೋದು ಅನ್ನೋದನ್ನು ಈ 5 ವರ್ಷದಲ್ಲಿ ಯೋಚನೆ ಮಾಡಬೇಕು ಅಂತಿದೆ. ಬಟ್ ಒಂದಂತೂ ನಾನು ನಿಮಗೆ 100% ಭರವಸೆ ಕೊಡ್ತೀನಿ ಹರೀಶ್, 5 ವರ್ಷದಲ್ಲಿ ಈ ವ್ಯವಸ್ಥೆ ಹೇಗೆ ಕೆಲಸ ಆಗತ್ತೆ ಏನು ಅನ್ನುವಂಥ ಅನುಭವ ನನಗೆ ಸಿಕ್ಕಿದೆ. ಈ ಬರೋ 5 ವರ್ಷ 100% ಬೆಂಗಳೂರಿನ ಪ್ರತಿಯೊಬ್ಬ ವ್ಯಕ್ತಿಯ ಲೈಫ್ ನಲ್ಲೂ ಕೂಡ ತೇಜಸ್ವಿ ಸೂರ್ಯನ ಕೆಲಸ ನಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಅಂತು ಅನ್ನುವಂಥ ಒಂದು ಚೇಂಜ್ ನ ಪ್ರತಿ ಒಬ್ಬ ಬೆಂಗಳೂರಿನ ನಾಗರಿಕನ ಲೈಫಲ್ಲಿ ನಾನು 100% ತರ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್. 28 ಕರ್ನಾಟಕದಲ್ಲಿ ಇವತ್ತಿನ ಸ್ಥಿತಿ ನೋಡಿದ್ರೆ 28 ಗೆಲ್ಲುವಂಥದ್ದಿದೆ, 26 ಅಂತೂ 100% ಗೆಲ್ಲುವಂಥದ್ದು. 20+ ಅಂತ ಇರುವಂತ ಕಾಂಗ್ರೆಸ್ನವರು ಭ್ರಮೇಲಿದಾರ. ಕಾಂಗ್ರೆಸ್ನವ್ರು ಭ್ರಮೇಲಿ ಇರ್ತಾ 10 ವರ್ಷದ ಮೇಲೆ ಆಯ್ತು, ಆದ್ರಿಂದ ಅದ್ರ ಬಗ್ಗೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಯಾವುದೇ ಪಕ್ಷ ಆದ್ಮೇಲೆ ಒಳಗೇಟ್ ಇದ್ದೇ ಇರುತ್ತೆ. ನನ್ನ ಫೈನಲ್ ಕ್ವಶನ್ ಇದು, ಆ ಬಂಡಾಯವನ್ನ ಅಥವಾ ಆ ಗೋ ಬ್ಯಾಕ್ ಕ್ಯಾಂಪೇನ್ಗಳನ್ನ ಒಳಗೆ ಹೇಗೆ ಸರಿ ಮಾಡ್ತಿದ್ದೀರಿ ಅಂತ. ನೋಡಿ, ಬಿಜೆಪಿ ಒಂದು ಕಾರ್ಯಕರ್ತ ಆಧಾರಿತ ಪಾರ್ಟಿ. ಇದರಲ್ಲಿ ಪ್ರತಿ ಕಾರ್ಯಕರ್ತನಿಗೂ ಮೊದಲನೇ ದಿವಸದಿಂದ ಕೊಡುವಂಥ ಸಂಸ್ಕಾರ ಅಂತಂದ್ರೆ ದೇಶ, ಪಕ್ಷ ಇವೆಲ್ಲವೂ ಕೂಡ ನಮ್ಮ ಅವತ್ತಿನ ಸ್ವಹಿತಕ್ಕಿಂತ ದೊಡ್ಡದಾಗಿ ನಾವು ನೋಡಬೇಕು ಅಂತ. ಆ ಕಾರಣಕ್ಕೋಸ್ಕರನೇ ಬಿಜೆಪಿ ಇಸ್ ಅ ಪಾರ್ಟಿ ವಿತ್ ಅ ಡಿಫ್ರೆನ್ಸ್. ನನಗೆ 100% ನಂಬಿಕೆ ಇದೆ. ಯಾವ ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ ಆ ಗೊಂದಲಗಳೆಲ್ಲವೂ ಕೂಡ ಬಗೆಹರಿತವೆ. ಬಿಜೆಪಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಅಬ್ ಕಿ ಬಾರ್ 400 ಪಾರ್ ಅಂತ ಮೋದಿ ಅವರ ಏನೊಂದು ಕರೆ ಇದೆ, 400 ಹೆಚ್ಚು ಸೀಟ್ಗಳನ್ನ NDA ಗೆಲ್ಲತ್ತೆ ಅಂತ, ಅದನ್ನ 100% ಬಿಜೆಪಿ JDS ನ ನಮ್ಮ ಅಲಯನ್ಸ್ ಕರ್ನಾಟಕದಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಮೋದಿಜಿಗೆ ನಾವು ಕೈ ಕೊಡ್ತೀವಿ ಅನ್ನುವಂಥ ನಂಬಿಕೆ. ಮೈತ್ರಿ ಬಗ್ಗೆ ಮಾತಾಡೋದಾದ್ರೆ ಶೋ ಮುಗಿಯಲ್ಲ ಅನ್ಸುತ್ತೆ. ಆ ಮೈತ್ರಿ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಕರ್ನಾಟಕದಲ್ಲಿ? ಯಾರೇ ನಮ್ ಜೊತೆಗೆ ಬಂದ್ರು ಕೂಡ 100% ಅದಕ್ಕೆ ನಮ್ಗೆ ಹೊಸ ಶಕ್ತಿ. ನಮ್ ಕ್ಷೇತ್ರದಲ್ಲಿ JDS ನ ಬಹಳ ದೊಡ್ಡ ಪ್ರಭಾವ ಇಲ್ಲ ಅಂತ ಜನ ಹೇಳ್ತಾರೆ. ಆದ್ರೂ ಕೂಡ ನಮ್ ಕ್ಷೇತ್ರದಲ್ಲೇನೆ ಇವತ್ತು ನಾವು ಎಲ್ಲೇ ಹೋದ್ರು ಕೂಡ JDS ನ ಕಾರ್ಯಕರ್ತರು ಬಂದು, ಸರ್ ನಾವು ಇವತ್ತು ಒಟ್ಟಿಗೆ ಸೇರಿದೀವಿ, ಕೆಲಸ ಮಾಡಬೇಕಿದೆ, ಇವತ್ತು ನಾವು ಒಂದೇ ನಾಯಕ ಕಾರ್ಯಕರ್ತರ ಲೆವೆಲಲ್ಲೂ ಅದಿದೆ. 100% ಬಿಜೆಪಿಗೆ JDS ಗೆ ಈ ಏನು ನಮ್ಮ ಅಲಯನ್ಸ್ ಇದೆ ಅದರ ಒಂದು ಉಪಯೋಗ ನಮಗೆ ರಾಜ್ಯಕ್ಕೂ ಆಗತ್ತೆ, 2 ಪಾರ್ಟಿಗಳಿಗೂ ಆಗತ್ತೆ. ಎಲ್ಲಿ ನಾವು ಎಡ್ಜ್ ಸೀಟ್ಗಳಿತ್ತು ಅಂತ ಸೀಟ್ಗಳನ್ನ ಗೆಲ್ತೀವಿ, ಗೆದ್ದಿರುವಂತ ಸೀಟ್ಗಳಲ್ಲಿ ಮತ್ತಷ್ಟು ಕನ್ಸಾಲಿಡೇಟ್ ಆಗ್ತೀವಿ. ನಮ್ ತರ ಸೀಟ್ಗಳಲ್ಲಿ ಮಾರ್ಜಿನ್ ಇನ್ನಷ್ಟು ಜಾಸ್ತಿ ಆಗತ್ತೆ. ಒಟ್ಟಾರೆ ರಾಜ್ಯಕ್ಕೆ ಮತ್ತೆ 2 ಪಾರ್ಟಿಗಳಿಗೆ ಈ ಅಲಯನ್ಸ್ ನಿಂದ ಬೆನಿಫಿಟ್ ಇದೆ. ವಿಶ್ ಯು ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಗ್ರೇಟ್ ಟಾಕಿಂಗ್ ಟು ಯು. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಇವತ್ತಿನ ಲೀಡರ್ ಸ್ಪೀಕಿಂಗ್ ವಿತ್ ಹರೀಶ್ ನಾಗರಾಜು ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ಜೊತೆ ಮಾತಾಡಿದ್ವಿ. ಮತ್ತೆ ಸಿಗ್ತೀನಿ ಮುಂದಿನ ಮಗದೊಬ್ಬ ಸೆಲೆಬ್ರಿಟಿ ಜೊತೆ ಮುಂದಿನ ವಾರ. ನೀವು ಯಾವಾಗಲೂ ನೋಡ್ತಾ ಇರಿ ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.